500 ರೂಪಾಯಿ ನೋಟ್ ಕೊಟ್ಟೆ, ಕಿಶ್ಯ ನಂದು ತುಂಬಿತು, ನಿಶ್ಯ ಅವನು ಇಳಿತು. ಇನ್ನೇನು ನಾ ಬೆಳಿಗ್ಗೆ ಹೋಗ್ಬೇಕಂತ ನಿಂತೀನಿ, ಕಾರು ಮುಂದೆ ನಿಂತಾನೆ. ತೆಗಿರೋ ಕಾನವ, ಯಾಕೆಣ್ಣ ನಾವು ಮಂದ್ಯಾಗ ಕೊಡ್ತೀವಿ, ಈಗ ಸಂಧ್ಯಾಗ ಡಬಲ್ ವಸೂಲ್ ಮಾಡ್ತೀವಿ ಅಂದ. ಪಾಪ ಅವನು ಭಕ್ತಿನ ಕೊಟ್ಟಾನ, ಅವನಿಗೆ ಜೋರಾದ ಚಪ್ಪಾಳೆ. ನಾ ಹೆಚ್ಚು ಮಾತಾಡಿ ನಿಮ್ಮ ಮುಂದೆ ಹುಚ್ಚಾಗಬಾರ್ದು. ನನ್ನೊಂದು ಪ್ರಾಬ್ಲಮ್ ನೋಡಿ, ನನ್ನ ಹೆಂಡ್ತಿ ಫೋನ್ ಮಾಡತ್ತಾರೆ. ನಾ ಹೋಗತ್ತ ನನ್ನ ಹೆಂಡ್ತಿ ಒಂದು ತುತ್ತು ಉಣಂಗಿಲ್ಲ. ಏನ ಒಂದು ತುತ್ತು ಅಲ್ಲ, ಮುತ್ತು ಕೊಟ್ಟ ಮೇಲೆ ಉಣ್ತಾಳ. ವಾ ಒಂದು ತುತ್ತು ಉಣಲ್ಲ, ನೀವು ಕೊಡ್ತೀರಿ ಗಂಡು ಬರತ್ತನ. ಯಾಕೆ ಕೊಡ್ತಾಳೆ ಗೊತ್ತದ? ಇವತ್ತು ರಾತ್ರಿ ಅಡುಗೆ ಡ್ಯೂಟಿ ನಂದು ಅದು ಕೊಡ್ತಾಳೆ. ನಾ ಏನು ಮಾಡೀನಿ, 8 ಹೂರಿನ ಗಡಬ ಇಟ್ಕೊಂಡೇ ಬಿಟ್ಟೀನಿ. ಎಷ್ಟು ಅದ್ಭುತ ಹೂರಿನ ಗಡಬ! ಜೋರಾದ ಚಪ್ಪಾಳೆ. ಇವತ್ತು ಇತಿಹಾಸ ಆಯ್ತು ನಿಮ್ಮೂರಿನ ಕಾರ್ಯಕ್ರಮ. 36 ತಾರೀಕು 6 ನಿಮ್ಮ ಪ್ರೀತಿ ನಮಗೆ ಫಿಕ್ಸ್. ಜೋರಾದ ಚಪ್ಪಾಳೆ. ಮತ್ತೆ ನಿಮ್ಮ ಜೊತೆಗೆ ಅದ್ಭುತವಾದ ಇನ್ನೊಂದು ಡ್ಯಾನ್ಸ್ ಇದೆ, ನೋಡಬೇಕು. ಆಮೇಲೆ ನಯನ್ ಅವರು ಮತ್ತು ತುಂಬ ಬೆಂಗಳೂರಿಗೆ ಹೋಗಬೇಕು. ನಿನ್ನೆ ನಮ್ಮ ಕಾರ್ಯಕ್ರಮ, ನಿನ್ನೆ ಪ್ಯಾಲೇಸ್ ಗ್ರೌಂಡ್ನಲ್ಲಿ ದೊಡ್ಡ ಕಾರ್ಯಕ್ರಮ, ಗೇಟ್ ನಂಬರ್ 4 ಗಾಯತ್ರಿ ವಿಹಾರದಲ್ಲಿ ಕಾರ್ಯಕ್ರಮ ಮೂಡಿ ಬಂತು. ಆ ಕಾರ್ಯಕ್ರಮದ ನಿರೂಪಣೆ ನಂದೇ ಇತ್ತು. ಸಂಗೀತ ಕಲಾವಿದರು ನಾವಿದ್ದೀವಿ. ಈಗ ಸಾನ್ವಿ ಮೆಲೋಡಿಸ್ ಒಂದು ಗೀತೆಗೆ ಸಾಕ್ಷಿ ಆಗ್ತಾರೆ. ಮತ್ತು ಇಬ್ಬರು ಜೋಡಿ ಕಾಮ್ಯುನಿಕೇಷನ್ ಚೆನ್ನಾಗಿದೆ. ನಿಜವಾಗಿ ಅದ್ಭುತ ಕಲಾವಿದರು. ಈ ಕಲಾವಿದರಿಗೆ ಜೋರಾದ ಚಪ್ಪಾಳೆ. ಅಣ್ಣ ಸೂರ್ಯನೇ ನೋಡಿ, ಕಡಲ ತೀರದ ಸೂರ್ಯ. ಆ ಕಡೆ ಎಲ್ಲಿ ಮಂಗಳೂರ, ಎಲ್ಲಿ ಬೆಂಗಳೂರ, ಎಲ್ಲಿ ಕುಂದಾಪುರ. ಇವರೂರು ಕುಂದಾಪುರ. ಅಂಬಾಬಾಯಿ ನಿಮ್ದು ಕುಂದಾಪುರ. ಅಂಬಾಭವಾನಿ, ಸಿದ್ದರಾಮೇಶ್ವರ ಸೊಲ್ಲಾಪುರ. ಮಹಾಲಕ್ಷ್ಮಿ, ವಿಠ್ಠಲ, ಹುಷಾರಿದ್ರು. ಆಮೇಲೆ ದತ್ತನ ಕ್ಷೇತ್ರ ಗಣಗಾಪುರ. ಗುಮ್ಮಟದ ನಗರು ಬಿಜಾಪುರ. ಏನು ಶಾಣಿದ್ರೆ ಬೇ ಅಂಬಾಭವಾನಿ ಜೋರಾದ ಚಪ್ಪಾಳೆ. ನನ್ನ ಹೆಂಡ್ತಿಗೆ ಏನಾದರೂ ನಾ ಯಾಕೆ ಹೂರನಗಡೆ ಬೊಯ್ಲತ್ತೀನಿ, ನಾ ಏನು ಯಾವ ಊರಿಗೆ ಹೋದ ಏನೋ ತಂದ್ರೆ ಖುಷಿ. ಮೊನ್ನೆ ಮೈಸೂರು ದಸರಾ ದರ್ಬಾರ್ಗೆ ಹೋಗಿದ್ದೆ. ಅಲ್ಲಿ ಏನು ಸ್ಪೆಷಲ್ ಅಂತ ಫೋನ್ ಮಾಡಿದಳು. ಮೈಸೂರ್ದಾಗ ಏನು ಸ್ಪೆಷಲ್ ಅಕ್ಕ? ಮೈಸೂರು ಸಿಲ್ಕ್. ಜೋರಾದ ಚಪ್ಪಾಳೆ. ಮೈಸೂರು ಮಲ್ಲಿಗೆ, ಮೈಸೂರು ಸ್ಯಾಂಡಲ್, ಮೈಸೂರು ಪಾಕ್ ಇಷ್ಟೆಲ್ಲ ತಂದು ಕೊಟ್ಟೆ, ಖುಷಿ ಪಟ್ಟಳು. ಮೊನ್ನೆ ಬೆಳಗಾವ್ಗೆ ಹೋಗಿದೆ. ಏನು ಸ್ಪೆಷಲ್ ಬೆಳಗಾವ್? ಕುಂದ. ಅದಕ್ಕೆ ನಿಮ್ಮ ಮುಖ ಭಾಳ ಅಂದ, ನಿಮ್ಮ ಕಾರ್ಯಕ್ರಮ ಭಾಳ ಚಂದ. ಬೋಧನದ ಪ್ರೀತಿಯ ಸಂಬಂಧ ಇವತ್ತೇ ಆನಂದ. ಬೆಳಗಾವ್ ಕುಂದ ತಂದು ಕೊಟ್ಟೆ, ನನಗೆ ಭಾಳ ಖುಷಿ ಮಾಡಿ. ಇಲ್ಕಲ್ಗೆ ಹೋಗಿದೆ. ಇಲ್ಕಲ್ ಏನು ಸ್ಪೆಷಲ್ ರೀ? ಸೀರೆ ತಂದ್ರೆ ನೋಡ್ತಾಳೆ ನನ್ನ ಮಾರಿ. ಆಕಿ ನನಗೆ ಪ್ರೀತಿ ಮಾಡ್ತಾಳ ಭಾರಿ. ಸೀರೆ ತಂದಿಲ್ಲ ಅಂದ್ರೆ ಅಂತಾಳು ಸಾರಿ ಅಂತ. ಸೀರೆ ತಂದು ಕೊಟ್ಟೆ, ನನ್ನ ಹೆಂಡತಿ ಖುಷಿ ಪಟ್ಟಳು. ಇನ್ನೇನೋ ಶಿವಯೋಗ ಮಂದಿರಕ್ಕೆ ಹೋಗಿದ್ದೆ. ಶಿವಯೋಗ ಮಂದಿರದ ಏನು ಸಿಗ್ತದೆ ಹೇಳ್ರಿ? ಎಷ್ಟು ಶಣಿದ್ರಿ. ಜೋರಾದ ಚಪ್ಪಾಳೆ. ಗುಡ್. 100% ವಿಭೂತಿ. ಜೋರಾದ ವಿಭೂತಿ. 3 ಅಕ್ಷರ ವಿಭೂತಿ. 3 ಪಟ್ಟು. ಗುರು, ಲಿಂಗ, ಜಂಗಮ, ಸತ್, ಚಿತ್, ಆನಂದ, ಬ್ರಹ್ಮ, ವಿಷ್ಣು, ಮಹೇಶ್ವರ. ನಾಯನವ್ರು ಎಷ್ಟು ಜಾಣರಿದಾರೆಲ್ಲ. ಬರೇ ನೋಡಿ ಕಾಮಿಡಿಯಲ್ಲೆಲ್ಲ ಸಹಿತ ಕಲಾವಿದರು ಭಾಳ ಜ್ಞಾನ ಹೊಂದಿರ್ತಾರೆ. ಜೋರಾದ ಚಪ್ಪಾಳೆ. ಆಮೇಲೆ ಗೋಕಾಕ್ ಹೋಗಿದ್ದೆ. ಅದಕ್ಕೆ ನೀವಿಲ್ಲ ಒಂಟು. ನಿಮ್ಮ ಕೊಳ್ಳಾಗ ಮಾಂಗಲ್ಯದ ಗಂಟು. ಮದುವೆಕ್ಕಿಂತ ಆಗಿದೆ ಎಂಗೇಜ್ಮೆಂಟು. ನಿಮ್ಮ ಜೊತೆ ಸೂರ್ಯ ಒಳಗೊಳಗೆ ನೆಂಟು. ಹುಟ್ಟುವಾಗ ಒಂಟು, ಹೋಗುವಾಗ ನಂಟು. ಇದು ಭಕ್ತಿ ಪ್ರೀತಿಯ ನೆಂಟು, ಅಂತಿಂತ ನೆಂಟಲ್ಲ. ಅದು ತಿನ್ನಬೇಕು ಕರ್ದಂಟು ತಂದು ಕೊಟ್ಟೆ, ಖುಷಿ ಪಟ್ಟಳು. ಇನ್ನೇನು 1 ತಿಂಗಳಿಂದ ನಾನು ಪ್ರವೀಣ್ ಗಸ್ತಿ, ಆಮೇಲೆ ನಮ್ಮ ಗೋಪಾಲ್ ಇಂಜಿಗಿರಿ, ಗೋಪಾಲ್ ಉಗಾರ್ ಕಾರ್ಯಕ್ರಮ ಇತ್ತು. ಮುದೋಳು. ಯಾವ ಮುದೋಳು? ಬಾಗಲಕೋಟೆ ಮುದೋಳು ಏನು ಫೇಮಸ್ ಹೇಳಿ ನೋಡಮ್ಮ? ಹೌದು ತಾಯಿ. ನಾಯಿ ಈಗ ಸಿಟಿಯಾಗಿನಾಗ್ಯದ. ಮನ್ಯಾಗ ಆಯಿನೂ ಇಲ್ಲ, ತಾಯಿನ ನಾಯಿ ಕಟ್ಕೊಂಡು ಕೊಡ್ತಾವ. ನಾಯಿ ಜೊತೆ ವಾಕಿಂಗ್, ನಾಯಿ ಜೊತೆ ಟಾಕಿಂಗ್, ನಾಯಿ ಜೊತೆ ಪ್ಯಾಕಿಂಗ್. ನನ್ನ ಹೆಂಡತಿ ಕೇಳ್ದು, ಮುದೋಳ್ದಾಗ ಏನು ಸ್ಪೆಷಲ್?
ತರಬೇಡ್ರಿ ಅಂದಳು. ಯಾಕಂದೆ ಮನೆಗೆ ಹೋದೆ, ನನಗೆ ನಾಯಿ ಅಂದಳಲ್ಲ, ನಾವು ಹೋದೆ, ಬೋ ಆಕಿ ಬಂದಳು. ಬಂದ್ಗಳು ಆಕಿ ನಡಿ ಅನ್ಬೇಕಲ್ಲ ಅಂದಳು. ಆ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಹಾಸ್ಯದ ಪಂಚ್ ಇರ್ತವೆ. ಮತ್ತೆ ನಯನ ಅವರು ನಿಮ್ಮೊಟ್ಟಿಗಿದ್ದಾರೆ. ಟೈಮ್ ಅಂತೂ 8:30 ಆಯ್ತು. ಇವು ಮಂದಿ ಬೆಳತನ ಕೇಳ ಮಂದಿ, ಇವು ಹೊಡ್ತಿ ಚಡ್ತಿ ಕಡ್ತಿ ಮುಗಿಸ್ಕೊಂಡೇ ಬಂದ. ಅದ್ಭುತವಾದ ಒಂದು ವಿಶೇಷ ಇದೆ. ನಮ್ಮ ಯುವಕರು ಓ ನೋಡಿ ಎಷ್ಟೋ ಚೆನ್ನಾಗಿ ಮಾಡಿದ್ದಾರೆ. ಅವಳೊಂದು ಮರೆಯದ ನೆನಪು. ಜಾತ್ರಾ ಮಹೋತ್ಸವದ ಸರ್ವರಿಗೂ ಹಾರ್ದಿಕವಾದ ಸ್ವಾಗತ ಕೋರಿದ ಅದ್ಭುತವಾದ ಮಹೇಶ್ ಬಿಲ್ಗುಂದಿ ಒಂದು ಜೋರಾದ ಚಪ್ಪಾಳೆ. ಅದ್ಭುತ ಗೆಳೆಯರೆ.